ಹಾಗೆ ನೀವು ಘನ ಸರ್ಕಾರ, ರಾಜ್ಯ ಸರ್ಕಾರ, ಇವತ್ತಿನ ಸರ್ಕಾರ ಜಾತಿಗಳನ್ನು ಗುರ್ಸಿ ಜಾತಿ ಸಂಘರ್ಷಕ ಮಾಡಿದರೆ ದೇವರು ಕ್ಷಮಿಸಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ನೀವು ಆ ಸಮಾನತೆ ತರಬೇಕು ಅಂದರೆ ಅದು ಧರ್ಮದ ಬಲ್ಲಂತರು, ಧರ್ಮದ ಕಟ್ಟೆಯಲ್ಲಿ ಬಹಳ ವಿಷಾದನೀಯ, ಧರ್ಮದ ಕಟ್ಟೆಯಲ್ಲಿ ಕುಳಿತವರು ಸಹ ಇದನ್ನ ಒಳಗಾಗ್ತಾ ಇದ್ದಾರೆ. ಬಹಳ ದುರದೃಷ್ಟಕರ. ನಾವೊಂದು ಪ್ರಶ್ನೆ ಕೇಳ್ತೀನಿ ನಿಮಗೆ, ಇದು ಬಹಿರಂಗವಾಗಿ ನಾವೀಗ ನಿಮಗೆ ಹೇಳ್ತಾ ಇದ್ದೀವಿ, ಸರ್ಕಾರಕ್ಕಲ್ಲ, ನಿಮಗೇನೆ. ಸೂಕ್ಷ್ಮವಾಗಿ ತಿಳ್ಕೊಳ್ಳಿ ನೀವು. ಈಗೇನು ಎಲ್ಲರೂ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ನಾವು ಅದೇಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ, ಅದು ಅನಿವಾರ್ಯ ಕಾನೂನು ಕಾರಣಕ್ಕಾಗಿ ನಾವು ಕೊಡಬೇಕಾಯ್ತು. ನಾವು ಎಷ್ಟು ನಮಗೆ ಬಹಳ ಅಸಹ್ಯ ಅನಿಸ್ಬಿಡಿದೆ. ನಾವು ಬಹಿರಂಗವಾಗಿ ನಮ್ಮ ಮಠದ ಶಿಷ್ಯರಿಗೆ ನೀವು ಇಂಥ ಉಪಜಾತಿಯರು, ಇಂಥ ಜಾತಿಯವರು ಅಂತ ಬರೀರಿ ಅಂತ ಹೇಳಲಿಕ್ಕೆ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಅನಿವಾರ್ಯವಾಗಿ ಕಾನೂನಿಗಾಗಿ ನಾವು ಹೇಳಬೇಕಾದಂಥ ದುಸ್ಥಿತಿ ಒಳಗೆ ಬಂದಿದ್ದರಿಂದ ನಾವು ಹೇಳಬೇಕಾಯ್ತು, ಅನಿವಾರ್ಯತೆ ಬಂದಿದ್ದರಿಂದ. ಆದ್ರೆ ಬಹಿರಂಗವಾಗಿ ನೀವು ಹೀಗೆ ಬರೆಸ್ರಿ ಅಂತ ಹೇಳಕ್ಕೆ ನಮಗೆ ಮನಸ್ಸಿರಲಿಲ್ಲ. ಆ್ಯಕ್ಚುಲಿ ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ. ಮೀಸಲಾತಿಯ ಸೌಲಭ್ಯ ಇಲ್ಲದೆ ಹೋಗಿದ್ದಿದ್ರೆ ಧರ್ಮದ ಕಾಲಂನ ಏನು ಬರೆಸ್ಬೇಕು ಅಂತ ನೀವು ಗುದ್ದಾಡ್ತಿದ್ರಾ? ಹೇಳಿ, ಆತ್ಮ ಮುಟ್ಕೊಂಡು ಹೇಳಿ. ಬರ್ತಿತ್ತ ಈ ವಿವಾದ? ಬರ್ತಿತ್ತ? ಈ ಏನು ಸೌಲಭ್ಯಗಳಿದಾವಲ್ಲ, ಅದು ಮೀಸಲಾತಿ ಸೌಲಭ್ಯಗಳು ಇಲ್ಲದೆ ಹೋಗಿದ್ದಿದ್ರೆ ಯಾರೋ ಧರ್ಮದ ಬಗ್ಗೆ, ಈ ಧರ್ಮ ಆ ಧರ್ಮ ಅಂತ ಬಳಸೋದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ತಿದ್ದಿಲ್ಲ. ಮೀಸಲಾತಿಯ ಸೌಲಭ್ಯವನ್ನು ಪಡಿಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲರೂ ಈ ಸಂಘರ್ಷಕ್ಕೆ ಒಳಗಾಗಿದ್ದಾರೆ. ಒಂದು ಗಂಭೀರವಾಗಿ ಚಿಂತನೆ ಮಾಡಿ. ಬಸವಣ್ಣವರು ಎಲ್ಲ ಕೆಳಸ್ತರದ ಜನರನ್ನ ಮೇಲೆ ಕೆತ್ತನ ಪ್ರಯತ್ನ ಮಾಡಿದ್ದು ಅದು ಮುಖ್ಯಮಂತ್ರಿ ಆಗಕ್ಕಲ್ಲ. ಮುಖ್ಯಮಂತ್ರಿ ಆಗಿ ಆಗೇನು ಓಟೇನು ಇರಲಿಲ್ಲ. ಅವಾಗ ಎಲ್ಲಿತ್ತು ಓಟ್ ಇರಲಿಲ್ಲ. ಜನಸಾಮಾನ್ಯದ ಓಟ್ ತಗೊಂಡು ಮುಖ್ಯಮಂತ್ರಿಗಳಾಗಬೇಕಾಗಿರಲಿಲ್ಲ, ಮಂತ್ರಿಗಳಾಗಬೇಕಾಗಿರ್ಲಿಲ್ಲ. ಯಾವುದೂ ಹಂಗಿರ್ಲಿಲ್ಲ ಅವರಿಗೆ. ಅದ್ರ ಕಾಳಜಿ ಇತ್ತು ಜನಸಾಮಾನ್ಯರ ಬಗ್ಗೆ. ಈಗ ಬಸವಣ್ಣವರ ತಾತ್ವಿಕ ವಿಚಾರವನ್ನ ನಮ್ಮ ರಾಜ್ಯದ ಧರ್ಮಗುರುಗಳು ನಿಜವಾಗಿಯೂ ಆ ಒಂದು ತಾತ್ವಿಕ ಅರ್ಥವನ್ನ ಬದುಕಿನಲ್ಲಿ ನಿಮ್ಮ ಆಚರಣೆಯಲ್ಲಿ ತರಬೇಕು ಅಂತ ಇದ್ರೆ ನೀವು ಮೀಸಲಾತಿನ ಕೇಳಬಾರದು. ಬಸವ ಪಂಥೀಯರು ಮೀಸಲಾತಿ ಕೇಳಬಾರದು. ನಿಮಗೇನಾದ್ರೂ ಸರ್ಕಾರ ಮೀಸಲಾತಿ ಕೊಟ್ರೆ ನೀವು ಉದಾರವಾಗಿ ಅದನ್ನು ಕೆಳವರ್ಗದ ಜನರಿಗೆ ನಮಗೆ ಕೊಡ್ತಕ್ಕಂಥ ಮೀಸಲಾತಿಯನ್ನು ನೀವು ಹಂಚಿಕೆ ಮಾಡ್ರಿ ಅಂತ ಹೇಳಬೇಕಾಗಿತ್ತು. ಅರ್ಥವಾಯ್ತಾ ನಿಮಗೆ? ಬಸವ ಪಂಥೀಯರಿಗೆ ಅರ್ಥವಾಯ್ತಾ? ಬಸವಣ್ಣ ಯಾವುದೇ ಮೀಸಲಾತಿ ಬಯಸಿ ಮಾಡಿದವನಲ್ಲ. ಈಗೇನಾಯ್ತು, ನೀವು ಬಸವಣ್ಣರು ಮಾಡಿದಂಥ ಚಳವಳಿ ಅದೇನಾಯ್ತು, ಅದೊಂದು ಜಾತಿ ಆಯ್ತು. ಈಗ ಜಾತಿಯ ಕಾರಣಕ್ಕಾಗಿ ನೀವು ಕೇಳೋದು ನಮ್ದು ಅಭ್ಯಂತರ ಇಲ್ಲ. ಬಸವ ಪಂಥೀಯರಾಗಿ, ಬಸವ ಧರ್ಮೀಯರಾಗಿ, ಬಸವ ತತ್ವದಲ್ಲಿ ನಿಜವಾದ ನಂಬಿಕೆ ನಿಮಗೆ ಇದ್ರೆ ನೀವು ಕೇಳಬಾರ್ದು ನಮ್ದು ಇಂಥ ವರ್ಗಕ್ಕೆ ಸೇರಿಸ್ರಿ, ಇದಕ್ಕೆ ಸೇರಿಸ್ರಿ, ಅದಕ್ಕೆ ಸೇರಿಸ್ರಿ ಅಂತ ಕೇಳಬಾರ್ದು. ತಿಳಿತೆ? ಇದ್ರ ಬಗ್ಗೆ ನಾವು ಗೊಂದಲ ಸೃಷ್ಟಿ ಆದರೆ ನಿಮಗೆ ವಿವೇಕ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ನಮ್ಮ ತಾತ್ವಿಕ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇಷ್ಟನ್ನ ನಾವು ಹೇಳ್ತಾ, ನೀವು ಇದು ಜಾತಿಯ ಸಂಘರ್ಷ ನಡೀತಾ ಇದೆ. ಸಮೀಕ್ಷೆ ಮಾಡಬೇಕಾಗಿರೋದು ಜಾತಿ ಸಮೀಕ್ಷೆ ಅಲ್ಲ. ಪ್ರತಿಯೊಂದು ಜಾತಿಯಲ್ಲಿಯೂ ಕೆಳಬಿದ್ದಂಥ ಜನ ಇದ್ದಾರೆ. ಜಾತಿಯನ್ನು ಬಿಟ್ಟು ಈ ಪ್ರತಿಯೊಂದು ಮನೆಯು ಏನು ಕೆಳವರೆಗೆ ಬಿದ್ದಿದ್ದಾರೆ, ಬಡವರಿದ್ದಾರೆ, ನೆರಕೆ ಮನೆಯಲ್ಲಿ ವಾಗ್ತಾ ಇದ್ದಾರೆ ಎಲ್ಲ ಜಾತಿಯಲ್ಲಿ. ನೀವು ಹೇಗೆ 5 ಗ್ಯಾರಂಟಿ ಮಾಡಿದಿರಲ್ಲ, ಅಲ್ಲಿ ಜಾತಿ ಇಲ್ಲ. ಅಲ್ಲಿ ಅದು ನಿಜವಾದ ಬಸವಣ್ಣನ ತತ್ವಕ್ಕೆ ಅನುಗುಣವಾಗಿದೆ. ಯಾವುದು 5 ಗ್ಯಾರಂಟಿಗಳು, ಅಲ್ಲಿ ಜಾತಿ ಪಂಗಡ ಅದು ಇದು ಇಲ್ಲ. ಅದೇ ರೀತಿ ಈ ಸಮೀಕ್ಷೆನೂ ಸಹ ಜಾತಿಯನ್ನು ಹೊರತುಪಡಿಸಿ, ಈಗ ಮುಂದುವರೆದ್ಬಿಟ್ಟಿದೆ, ಈಗ ಏನೇ ಮಾಡ್ಕೊಳ್ಳಿ, ಆದರೆ ಜಾತಿಯನ್ನು ಹೊರತುಪಡಿಸಿ ಪ್ರತಿಯೊಂದು ಜಾತಿಯ, ಯಾವುದೇ ಜಾತಿ ಇರಲಿ, ಈ ರಾಜ್ಯದ ಪ್ರತಿಯೊಬ್ಬ ವ್ಯಕ್ತಿಯ ಶೈಕ್ಷಣಿಕ, ಸಮಾಜಕ್ಕೆ ಬಿಡಿ, ಅದು ಆಗಲ್ಲ. ಅದು ಶೈಕ್ಷಣಿಕ, ಆರ್ಥಿಕ ಮತ್ತು ಔದ್ಯೋಗಿಕ ಅದನ್ನು ಮಾಡಿ ನೀವು ವರ್ಗಗಳು ಮಾಡಿ, ನೀವು ಜಾತಿ ಬಿಟ್ಬಿಟ್ಟು ಈಗ ಜಾತಿಗಳಿಗೆ ABCD ಅಂತಿರಲ್ಲ, ಅದನ್ನು ಬಿಡಿ. ಅದರ ಸಂವಿಧಾನದತ್ತವಾದಂಥ SC ST ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ
ಅವ್ರನ್ನ ಹೊರತುಪಡಿಸಿ ಅವ್ರಿಗೇನು ಸೌಲಭ್ಯ ಕೊಡಬೇಕು ಸಂವಿಧಾನದತ್ತವಾದ್ದು ಅದನ್ನು ಕೊಡಿ. ಅದು ಉಳಿದ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಹೇಳ್ತಿರಲ್ಲ, ಅದನ್ನು ಜಾತಿ ಆಧಾರದ ಮೇಲೆ ಮಾಡಬಾರ್ದು. ABCD ಅಂತ ಹೇಳಿ ಅವರವರ ಆರ್ಥಿಕ, ಔದ್ಯೋಗಿಕ, ಶೈಕ್ಷಣಿಕ ಸ್ತರಗಳು ಏನು ಅಂತ ನೀವು ವಿಂಗಡಿಸಿ ಅದಕ್ಕನುಗುಣವಾಗಿ ನೀವು ಅವರಿಗೆ ಮೀಸಲಾತಿಯನ್ನು ಕೊಡೋದು ಮಾಡಿದರೆ ಅದು ನಿಜವಾದ ಬಸವಣ್ಣವರ ತತ್ವದ ಆಶಯಕ್ಕನುಗುಣವಾಗಿ ಮಾಡ್ದಂಗೆ ಆಗುತ್ತೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಿ, ಇಷ್ಟೆಲ್ಲ ನೀವೆಲ್ಲ ಸೇರಿದಿರಿ. ನಮ್ಮ ಅನಿಸಿಕೆಗಳನ್ನು ಬಹಿರಂಗವಾಗಿ ನಿಮ್ಮೊಂದಿಗೆ ನಾವು ಹಂಚ್ಕೊಂಡಿದ್ದೀವಿ. ಮುಂದೆ ಏನೇ ನೀವು ಮಾಡೋದಾದರೂ ಜಾತಿಗಳಿಗೆ ಟ್ಯಾಗ್ ಮಾಡಬಾರ್ದು. ಜಾತಿಗೆ ಟ್ಯಾಗ್ ಮಾಡಿದ ಹಾಗೆ ABCD ಮಾಡಿ ವರ್ಗೀಕರಣ. ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಅನ್ಬೇಡ್ರಿ. ಇನ್ಕಮ್ ಆಧಾರದ ಮೇಲೆ, ಆದಾಯದ ಆಧಾರದ ಮೇಲೆ, ಬಡತನದ ಆಧಾರದ ಮೇಲೆ ನೀವು ವರ್ಗೀಕರಣ ಮಾಡಿ ಅದು ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತೀವಿ, ಅದನ್ನು ನೀವು ತೀರ್ಮಾನ ಮಾಡೋದು. ನಮ್ಮ ಅನಿಸಿಕೆಗಳನ್ನು ನಿಮ್ಮ ಮುಂದಿಟ್ಟು ದೇವರ ಗುರುಗಳ ಮೇಲಿನ ಶ್ರದ್ಧಾಭಕ್ತಿಯಿಂದ ಬಂದಂಥ ನಿಮಗೆ ಗುರುಗಳ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ, ನಿಮ್ಮ ಅಭ್ಯುದಯ ಉಂಟಾಗಲಿ ಅಂತ ಆಶಿಸಿ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ರಾಜಕೀಯ ಧೋರಣರು ಅವ್ರಿಗೆ ನಮ್ಮ ಸಂತೋಷವನ್ನು ವ್ಯಕ್ತಪಡಿಸಿ ಈ ಮಾತುಗಳನ್ನು ಮುಕ್ತಾಯಗೊಳಿಸ್ತೀನಿ.